ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ನ ಮೊದಲ ಕೊಡುಗೆಯಾದಂತಹ ದಾವಣಗೆರೆ ಟ್ಯುಟೋರಿಯಲ್ಸ್ ಫಾರ್ ಇಂಗ್ಲೀಷ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ತಾವು ದಾವಣಗೆರೆ ಟ್ಯುಟೋರಿಯಲ್ಸ್ ಫಾರ್ ಇಂಗ್ಲೀಷ್ ಅನ್ನುವಂಥ ನಮ್ಮ ಮೊದಲ ಚಾನಲ್ ಮೇಲೆ ತಾವು ನೋಡ್ತಾ ಇದ್ದೀರಾ. ಹಾಗಾಗಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಈ ಮೂಲಕ ಇಂಗ್ಲೀಷ್ ವಿಡಿಯೋಗಳ ತಯಾರಿಯನ್ನು ತಾವು ಇಲ್ಲಿ ಮಾಡ್ತೀರಿ. ಜನರಲ್ ಇಂಗ್ಲೀಷ್ ಹಾಗೆ ಆಪ್ಷನ್ ಇಂಗ್ಲೀಷ್ ಮುಂದೆ ಬರುವಂಥ CTET ಪರೀಕ್ಷಾ ತಯಾರಿಯನ್ನು ತಾವು ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ ಮಾಡಲಿದ್ದೀರಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಆ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರ ಮೂಲಕ ಮಾತ್ರ ತಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ತರಗತಿನ ಆರಂಭಿಸೋಣ ಸ್ನೇಹಿತರೆ. ಈ ದಿನ ನಾನು ತರ್ತಾರಂಥ ಪೇಪರ್ ಯಾವುದಿದೆ ಅಂತಂದರೆ, ನೋಡಿ, 2017ರಲ್ಲಿ HK ರೀಜನ್ಗೆ ಆದಂತಹ ಜನರಲ್ ಸಾಮಾನ್ಯ ಪತ್ರಿಕೆಯಲ್ಲಿ ಇಂಗ್ಲೀಷ್ ವಿಭಾಗದ 25 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೇನೆ. ಹಾಗಾಗಿ ಬಿ ರೆಡಿ. ನಾನು ಹೆಚ್ಚು ಡಿಸ್ಕ್ರಿಪ್ಷನ್ಗೆ ಹೋಗೋದಿಲ್ಲ. ಈಗಾಗಲೇ ಇದನ್ನು ನಾನು ದಾವಣಗೆರೆ ಟ್ಯುಟೋರಿಯಲ್ ಮೇಲೆ 1 ವರ್ಷದ ಹಿಂದೆಯೇ ಮಾಡಿದ್ದೆ. ಆಗ ಕೀ ಆನ್ಸರ್ ಕೊಟ್ಟಿದ್ದೆ, ಪ್ರಯತ್ನ ಮಾಡಿದ್ದೆ. ಈಗ ಅನಲೈಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಹಾಗಾದರೆ ಯಾವ್ಯಾವ ಟಾಪಿಕಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ತಾವು ಕಲಿಬೋದು ಅಂತ. ಇಲ್ಲಿದೆ ನೋಡಿ, ಒಂದು ಪ್ಯಾಸೇಜ್ ಇದೆ. ಆ ಪ್ಯಾಸೇಜನ್ನು ಮೊದಲು ನಾವು ನೋಡ್ಕೊಂಡ್ಬಿಡೋಣ. ಆ್ಯಕ್ಚುಲಿ ಫಸ್ಟ್ ಕ್ವಶನ್ಸ್ ನೋಡಬೇಕು. ಎನಿವೆ, ಈಗ ಟೈಮ್ ಇದೆ. ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್. ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್. ಹಿ ವಿಶ್ ಟು ಸಿ ದ ಹೋಲ್ ವರ್ಲ್ಡ್ ವಿತ್ his own eyes. One day his friends took him to Jesus. They said to Jesus, Lord, this is our friend and he is blind. Please enable him. ಒಮ್ಮೆ ಏನಾಗುತ್ತೆ ಅಂತಂದರೆ, ಒಬ್ಬ ಮನುಷ್ಯನನ್ನು, ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಒಬ್ಬ ಕುರುಡು ಮನುಷ್ಯ ಇದ್ದ. ಹಿ ವಿಶ್ ಟು ಸಿ ದ ಹೋಲ್ ವರ್ಲ್ಡ್, ಇಡೀ ಪ್ರಪಂಚ ನೋಡಬೇಕಂತ ಬಯಸಿದ್ದ. ವಿತ್ ಹಿಸ್ ಓನ್ ಐಸ್. ಒನ್ ಡೇ ಹಿಸ್ ಫ್ರೆಂಡ್ಸ್ ಟುಕ್ ಹಿಮ್ ಟು ಜೀಸಸ್. ಒನ್ ಟೈಮ್ ಅವನ ಫ್ರೆಂಡ್ಸ್ ಅವನನ್ನು ಜೀಸಸ್ ಕಡೆ ತಗೊಂಡು ಹೋಗ್ತಾರೆ. ಜೀಸಸ್ ಹತ್ರ ಹೋಗಿ ಹೇಳ್ತಾರೆ, ಓ ಲಾರ್ಡ್, ಇವನು ಬ್ಲೈಂಡ್ ಇದ್ದಾನೆ, ಇವನಿಗೆ ಎನೇಬಲ್ ಮಾಡು ಅಂತ ಹೇಳ್ತಾರೆ. ಇದಾದಮೇಲೆ ಜೀಸಸ್ ಏನು ಮಾಡ್ತಾರೆ ಅಂತಂದರೆ, ಜೀಸಸ್ ಟುಕ್ ದ ಬ್ಲೈಂಡ್ ಮ್ಯಾನ್ ಟು ಅ ಕ್ವೈಟ್ ಪ್ಲೇಸ್. ಒಂದು ಶಾಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಜೀಸಸ್ ಅವ್ರನ್ನ. ಅವೇ ಫ್ರಮ್ ದ ಕ್ರೌಡ್ ಆ್ಯಂಡ್ ಜೆಂಟ್ಲಿ ಟಚ್ಡ್ ಹೀಸ್ ಐಸ್. ಅವನ ಕಣ್ಣುಗಳನ್ನು ಟಚ್ ಮಾಡ್ತಾರೆ. ಜೀಸಸ್ ಆಸ್ಕ್ಡ್ ಹಿಮ್, ಕ್ಯಾನ್ ಯು ಸಿ ನೌ? ಪ್ರಪಂಚ ಕಾಣುತ್ತಪ್ಪ ಅಂತ ಕೇಳ್ತಾರೆ. ಬಟ್ ಹಿ ಕುಡ್ ಒನ್ಲಿ ಸಿ ಅ ಫ್ಯೂ ಮೂಮೆಂಟ್ಸ್. ಒಂದು ಕೆಲ ಕ್ಷಣ ಮಾತ್ರ ನೋಡೋಕ್ಕಾಗುತ್ತೆ. ಜೀಸಸ್ ಇಲ್ಲಿ ಟಚ್ಡ್ ಹಿಸ್ ಐಸ್ ಅಗೇನ್. ಮತ್ತು ಜೀಸಸ್ ಅವ್ರನ್ನ ಕಣ್ಣುಗಳನ್ನು ಟಚ್ ಮಾಡ್ತಾರೆ. ನಾವು ಹಿ ಕುಡ್ ಸಿ ಎವ್ರಿಥಿಂಗ್. ಎಲ್ಲದೂ ನೋಡೋದಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ, ಆ ಕುರುಡನಿಗೆ. ಹಾಗಾದರೆ ನೆಕ್ಸ್ಟ್ ಏನಾಯಿತು ಅನ್ನೋದು ನೋಡೋಣ. ಫ್ಲವರ್ಸ್, ಬರ್ಡ್ಸ್, ಟ್ರೀಸ್, ಪೀಪಲ್ ಆ್ಯಂಡ್ ಆಲ್. ಹಿ ಶೌಟೆಡ್ ಇನ್ ಹ್ಯಾಪಿನೆಸ್, ಲಾರ್ಡ್, ಐ ಕ್ಯಾನ್ ಸಿ. ಹಿ ನೆಲ್ಡ್ ಡೌನ್ ಬಿಫೋರ್ ಜೀಸಸ್ ಆ್ಯಂಡ್ ಥ್ಯಾಂಕ್ಡ್ ಹಿಮ್ ಹಾರ್ಟ್ಲಿ. ಅವನು ನನಗೆಲ್ಲ ಕಾಣುತ್ತೆ ದೇವರೇ ಅಂತ ಕೂಗ್ತಾನೆ ಮತ್ತು ಧನ್ಯವಾದಗಳನ್ನು ಜೀಸಸ್ಸಿಗೆ ಹೇಳ್ತಾನೆ. ದಿಸ್ ಈಸ್ ಅಬೌಟ್ ಪ್ಯಾಸೇಜ್ ಓದಬೇಕಾದ್ರೆ ತಮಗೆ ಕೆಲವರಿಗೆ ಕನ್ನಡ ಮೀಡಿಯಮ್, ಅದರಲ್ಲೂ ಕೂಡ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಮತ್ತು ಯಾರೇ ಆದರೂ ಕೂಡ ಈ ಪ್ಯಾರಾಗ್ರಾಫ್ಗಳು ಮಿಸ್ಗೈಡ್ ಮಾಡುತ್ತೆ. ಹಾಗಾಗಿ ವಾಟ್ ಈಸ್ ದ ಬೆಸ್ಟ್ ವೇ ಅಂತಂದರೆ, ಬೆಸ್ಟ್ ವೇ ಟು ರೀಡ್ ಮೋರ್. ಸಾಕಷ್ಟು ಓದಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಸೆಂಟೆನ್ಸ್ಗಳು ಅರ್ಥ ಆಗಬೇಕು. ಮೋರ್ ಓವರ್ ಕ್ವಶನ್ಸ್ಗಳು ಅರ್ಥ ಆಗಬೇಕು. ನೋಡೋಣ. ಜೀಸಸ್ ಟಚ್ಡ್ ದ ಬ್ಲೈಂಡ್ ಮ್ಯಾನ್ಸ್ ಐಸ್. ಎಷ್ಟು ಟೈಮ್ ಟಚ್ ಮಾಡ್ದ ಅಂತಂದರೆ, ಫಸ್ಟ್ ಟೈಮ್ ಟಚ್ ಮಾಡಿದ್ರೆ ಹಿ ಕ್ಯಾನ್ ಸಿ ಸ್ಮಾಲ್ ಥಿಂಗ್. ಸೆಕೆಂಡ್ ಟೈಮ್ ಟಚ್ ಮಾಡಿದಾಗ ಹಿ ಸ್ಟಾರ್ಟೆಡ್ ಟು ಸಿ ದ ಹೋಲ್ ವರ್ಲ್ಡ್. ಹಾಗಾಗಿ ರೈಟ್ ಆನ್ಸರ್ ಯಾವುದು? ಟ್ವೈಸ್ ಅನ್ನೋವಂಥದ್ದು ಅಲ್ವರಾ? ವಾಟ್ ಡಿಡ್ ಜೀಸಸ್ ಡೂ ಟು ದ ಬ್ಲೈಂಡ್ ಮ್ಯಾನ್? ಜೀಸಸ್ ಏನು ಮಾಡಿದರು ಬ್ಲೈಂಡ್ ಮ್ಯಾನಿಗೆ ಅಂತಂದರೆ, ಇದಕ್ಕೆ ರೈಟ್ ಆನ್ಸರ್ 29th ಕ್ವಶನಿಗೆ ರೈಟ್ ಆನ್ಸರ್ ಯಾವುದು ಸ್ನೇಹಿತರೆ? ಜೆಂಟ್ಲಿ ಟಚ್ಡ್ ಹೀಸ್ ಐಸ್ ಅಲ್ವರಾ? ದಟ್ಸ್ ಇಟ್. ಹಾಗೆಯೇ ನೆಕ್ಸ್ಟ್ ಹೋಗೋಣ. ಅ ಪರ್ಸನ್ ಹೂ ಕ್ಯಾನ್ ಸಿ, ಅವನಿಗೇನ ವಿ ಕಾಲ್ ಹಿಮ್ ಅ ಬ್ಲೈಂಡ್ ಮ್ಯಾನ್. ನೋಡಿದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕಾನ್ಸೆಪ್ಟನ್ನು ತಮಗೆ ಗೊತ್ತಿರಬೇಕು. ಇದು ಈಸಿ ಇದೆ ಕ್ವಶನ್, ಬಟ್ ಜನರಲ್ ಪೇಪರ್ ಟೆನ್ ಟು ಬಿ ಈಸಿ ಇರುತ್ತೆ. ಬಟ್ ಇಟ್ ಶುಡ್ ಬಿ ಆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಬೇಕು. ಇಲ್ಲ ಅಂತಂದರೆ ಯು ವಿಲ್ ಸ್ಟ್ರಗಲ್. ನೋಡಿ, ಇಲ್ಲಿ ಪಾಸಿಂಗಿಗೋಸ್ಕರ ಸ್ಟ್ರಗಲ್ ಮಾಡಿದಂಥ TET ಅಭ್ಯರ್ಥಿಗಳಿಗೆ ಈ ಪೇಪರ್ಗಳು ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಎಕ್ಸಾಮ್ ಟೈಮಲ್ಲಿ ಹೋಗಿ ವರ್ಕ್ ಮಾಡ್ತೀವಿ ಅಂತಂದರೆ ಯು ವಿಲ್ ಲೂಸ್ ದ ಜಾಬ್. ದಟ್ಸ್ ಇಟ್.
ಮತ್ತು ಆಮೇಲೆ ಪಶ್ಚಾತ್ತಾಪ ಪಡ್ತಾ ಕೂಡಬೇಕಾಗುತ್ತೆ ಮತ್ತು ಒಂದೊಂದು ವರ್ಷ 2 ವರ್ಷಕ್ಕೋಸ್ಕರ. ಸೊ ಬಿ ರೆಡಿ. ಹಾಗಾದರೆ ಮುಂದಿನದು ಮೆನಿ ಚಿಲ್ಡ್ರನ್. ಇಲ್ಲಿ ನೋಡಿ ಗ್ರಾಮರ್ ಮೇಲೆ ಪ್ರಶ್ನೆ ಬಂತು, ಅದರಲ್ಲೂ ಕೂಡ ಪ್ರಿಪೋಸಿಷನ್ ಇಸ್ ಅ ಟ್ರಿಕ್ಕಿ ಪಾರ್ಟ್ ಅಂದರೆ ಇಫ್ ಸಂಬಡಿ ಈಸ್ ಗುಡ್ ಅಟ್ ಇಂಗ್ಲೀಷ್ ಅಂತಂದರೆ ಹಿ ಶುಡ್ ಬಿ ಗುಡ್ ಅಟ್ ಪ್ರಿಪೋಸಿಷನ್ ಸ್ಮಾಲ್ ಥಿಂಗ್ಸ್ ಬಟ್ ದೇ ಆರ್ ವೆರಿ ಟ್ರಿಕ್ಕಿ. ಇವುಗಳ ಮೇಲೆ ಡೀಟೇಲ್ ಆಗಿ ಕ್ಲಾಸ್ಗಳನ್ನ ತರ್ತೇನೆ. ಲೆಟ್ ಸಿ CET ಇಂಗ್ಲೀಷ್ ಅಂತ ಒಂದು ಇದರಲ್ಲಿ ಅಂಡರ್ ದಿಸ್ ಟೈಟಲಲ್ಲಿ ತರ್ತೀನಿ, CET ಇಂಗ್ಲೀಷ್ ಅಂತ. ತಾವು ಸೊ ಯಾವಾಗ ಸರ್ಚ್ ಮಾಡಿದ್ರು ಈ ರಿಸರ್ಚ್ ಮಾಡ್ತಾ ಹೋಗಿ, ಸೊ ಯು ವಿಲ್ ಗೆಟ್ ದಟ್. ಓಕೆ, ಈಗ ನಾವು ಮುಂದುವರಿಯೋಣ. ಮೆನಿ ಚಿಲ್ಡ್ರನ್ ಗೋ ಡ್ಯಾಶ್ ಸ್ಕೂಲ್ ಡ್ಯಾಶ್ ಬಸ್ ಅಂತದೆ. ಇಲ್ಲಿ ಭಾಳ ಸಿಂಪಲಾಗಿ ಗೊತ್ತಾಗುತ್ತೆ. ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್ ಬೈ ಬಸ್. ದಿಸ್ ಈಸ್ ಅ ರೈಟ್ ಆನ್ಸರ್. ಇಲ್ಲಿ 2 ಬರಬೇಕು. ಹಾಗೆಯೇ ಹಿಯರ್ ಯು ಹ್ಯಾವ್ ಟು ಯೂಸ್ ಬೈ. ಮೆನಿ ಚಿಲ್ಡ್ರನ್ ಗೋ ಟು ಸ್ಕೂಲ್ ಬೈ ಬಸ್. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಟೈಮ್ ಆ್ಯಂಡ್ ಟೈಡ್, ಇದು ಈಜಿನಿದೆ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಇದು ಇಡಿಯಮ್ ಒಳಗೆ ಬರುತ್ತೆ. ಸೊ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಡಿಯಮ್ಸ್ ಮೇಲೂ ಕೂಡ ತಾವು ವರ್ಕ್ ಮಾಡಬೇಕಾಗತ್ತೆ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಐ ಹ್ಯಾಡ್ ಅ ಡಫ್. ಆ್ಯಕ್ಚುಲಿ ಡವ್ ಅಂತ ಭಾಳಷ್ಟು ಜನ ಓದ್ತಾರೆ. ಐ ಹ್ಯಾಡ್ ಅ ಡಫ್ ಆ್ಯಂಡ್ ದ ಸ್ವೀಟ್ ಡಫ್ ಡೈಡ್. ಇದು ಫಿಗರ್ ಆಫ್ ಸ್ಪೀಚ್ ಯಾವುದಿದೆ ಅಂತಂದರೆ ಇಟ್ ಈಸ್ ಅಲಿಟ್ರೇಷನ್. ವಿ ಕಾಲ್ ಇಟ್ ಈಸ್ ಅಲಿಟ್ರೇಷನ್. ಯಾಕೆ ಸರ್ ಅಲಿಟ್ರೇಷನ್ ಅಂತೀವಿ? ಇಲ್ಲಿ ಡಾ ಸೌಂಡ್ ಈಸ್ ರಿಪೀಟೆಡ್ ಮೋರ್ ಟೈಮ್. ಇದು 2014 SLC ಸಿಲೆಬಸ್ಸಿಗೆ ಬಂದಂಥ ಪೊಯಮಲ್ಲಿ ಬಂದಿತ್ತು. ಐ ಹ್ಯಾಡ್ ಅ ಡಫ್ ಆ್ಯಂಡ್ ಅ ಸ್ವೀಟ್ ಡಫ್ ಡೈಡ್. ಡಾ ಸೆವರಲ್ ಟೈಮ್ ರಿಪೀಟ್ ಆಗಿದೆ. ಈ ರೀತಿ ಒಂದು ಸೌಂಡು ಒಂದು ಲೈನಲ್ಲಿ ಸೆವರಲ್ ಟೈಮ್ ರಿಪೀಟ್ ಆದರೆ ವಿ ಕಾಲ್ ಇಟ್ ಆ್ಯಸ್ ಅ ಅಲಿಟ್ರೇಷನ್ ಅಂತ ಅದನ್ನ ಕರಿತೀವಿ. ರೈಟ್. ಹಾಗಾದರೆ ಇನ್ನೂ ಒಂದು ಇಷ್ಟು ಕ್ವಶನ್ಸ್ ಇದೆ, ಆ ಕ್ವಶನ್ಸನ್ನು ಹ್ಯಾಂಡಲ್ ಮಾಡಿಬಿಡೋಣ. 34th ಕ್ವಶನಿಗೆ ಹೋಗೋಣ. ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ? ನವೀನ್ ಸೆಟ್ ಟು ರಹೀಮ್. ಇಂಡೈರೆಕ್ಟ್ ಸ್ಪೀಚ್ ಯಾವುದಿದೆ? ಇದು ಕ್ವಶನ್ಸ್ ಇದೆ. ಕ್ವಶನ್ಸನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಟರ್ನ್ ಮಾಡೋದು ಯು ಶುಡ್ ನೋ ದಟ್. ಆವಾಗ ಮಾತ್ರ ನಿಮಗೆ ಇಟ್ ವಿಲ್ ಹೆಲ್ಪ್ ಯು. ಇಲ್ಲ ಅಂತಂದರೆ ಹೆಲ್ಪ್ ಆಗೋದಿಲ್ಲ. ಹಾಗಾದರೆ ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ ಅಂತಂದರೆ ಇಲ್ಲಿ ಕ್ವಶನ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. ರೈಟ್ ಆನ್ಸರ್ನ ಚೂಸ್ ಮಾಡಿಬಿಡೋಣ. ನವೀನ್ ಆಸ್ಕ್ಟ್ ಆಗಬೇಕು. ಸೆಡ್ ಇದ್ದೇನಾಗುತ್ತೆ? ಆಸ್ಕ್ಟ್ ಆಗುತ್ತೆ. ನವೀನ್ ಆಸ್ಕ್ಟ್ ಟು ರಹೀಮ್ ಹೂ he had met yesterday. Who he had met yesterday. ಆಪ್ಷನ್ ನಂಬರ್ ಫಸ್ಟ್ ನೋಡಿ, ಅದು ರೈಟ್ ಆನ್ಸರ್. ಹೂ he had met the previous day. ಎಸ್ಟರ್ಡೇ ಇದ್ದೇನಾಗುತ್ತೆ? ದ ಪ್ರೀವಿಯಸ್ ಡೇ ಆಗುತ್ತೆ. ಹಾಗಾಗಿ ದಟ್ ಈಸ್ ದ ಆನ್ಸರ್. ಆಪ್ಷನ್ ನಂಬರ್ 1. ಹಾಗೆಯೇ 35th ವೈ ಡ್ಯಾಶ್ ಐ ಗೋ ಟು ದ ಮಾರ್ಕೆಟ್ ನೌ ಸನ್ಸೆಟ್ ಟು ಹಿಸ್ ಫಾದರ್. ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ಬ್ಲ್ಯಾಂಕಲ್ಲಿ ಮಾಡಲ್ ವರ್ಬ್ಸ್ ಬಗ್ಗೆ ಇರೋಂಥ ಕ್ವಶನ್ಸ್ ಇದೆ. ಅದು ದಿಸ್ ಇಸ್ ಅಬೌಟ್ ಮಾಡಲ್ ವರ್ಬ್ಸ್, ಮಾಡಲ್ ಆ್ಯಕ್ಚುಲರಿ ವರ್ಬ್ಸ್. ಇದ್ರ ಮೇಲಿರೋಂಥ ಕ್ವಶನ್. ಫಸ್ಟು ಇಂಡೈರೆಕ್ಟ್ ಸ್ಪೀಚಲ್ಲಿತ್ತು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚನ್ನು ಕೂಡ ತಾವು ಚೆನ್ನಾಗಿ ಕಲಿಬೇಕಾಗುತ್ತೆ. ಹಾಗೆ 35th ಕ್ವಶನಲ್ಲಿ ರೈಟ್ ಆನ್ಸರ್ ಯಾವುದು? ವೈ ಡ್ಯಾಶ್ ಐ ಗೋ ಟು ಮಾರ್ಕೆಟ್ ನೌ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು? ವೈ ಶುಡ್ ಐ ಗೋ ಟು ದ ಮಾರ್ಕೆಟ್ ನೌ. ದಿಸ್ ಈಸ್ ದ ರೈಟ್ ಆನ್ಸರ್. ಚೂಸ್ ದ ರೈಟ್ ವರ್ಡ್ ದಟ್ ಕೊಲೊಕೇಟ್ಸ್ ವಿತ್ ದ ವರ್ಡ್ ಸ್ಟ್ರಾಂಗ್. ಸ್ಟ್ರಾಂಗ್ ಅನ್ನೋಂಥ ಅಡ್ಜೆಕ್ಟಿವ್ ಜೊತೆಗೆ ಕೊಲೊಕೇಟ್ ಆಗುವಂತಹ ವರ್ಡ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ನೋಡಿ, ಯೂಶಲಿ ವಿ ಯೂಸ್ ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೀವಿ, ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೀವಿ. ಹಾಟ್ ಮಿಲ್ಕ್ ಅಂತ ಹೇಳ್ತೀವಿ. ರೈಟ್. ಆಮೇಲೆ ಸಾಲ್ಟ್ಗೆ ಏನಂತೀವಿ? ಪೌಡರ್ಡ್ ಸಾಲ್ಟ್ ಅಂತ ಬಳಸ್ತೀವಿ. ಕ್ರಿಸ್ಟಲ್ ಕ್ಲಿಯರ್ ಸಾಲ್ಟ್ ಅಂತ ಬಳಸ್ತೀವಿ. ಪ್ಯೂರ್ ವಾಟರ್ ಅಂತ ಬಳಸ್ತೀವಿ. ಪ್ಯೂರ್ ವಾಟರ್, ಹಾಟ್ ವಾಟರ್, ಈ ಪದಗಳನ್ನ ಬಳಸ್ತೀವಿ. ಅಂದರೆ ಇವು ಕಲೊಕೇಶನ್ಸ್ ಅಂತ. ಕಲೊಕೇಶನ್ಸ್ ಬಗ್ಗೆ ಡೀಟೇಲಾಗಿ ಕಲಿಬೇಕಾಗುತ್ತೆ. ಏನಿದೆ ಕಲೊಕೇಶನ್ಸ್ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಯಾಕೆಂತಂದರೆ ದಿಸ್ ಈಸ್ ಅಬೌಟ್ ಪ್ಯೂರ್ಲಿ ಅಂಥ ಕ್ಲಾಸ್ಗಳನ್ನ ತೊಗೊಂಡಾಗ ಐ ವಿಲ್ ಟೆಲ್ ಯು ಆಲ್ ಅಬೌಟ್ ದಟ್. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಇಟ್ಸ್ ಗೆಟಿಂಗ್ ಲೇಟ್ ಫಾರ್ ಮೀ ಟು ಸ್ಕೂಲಿಗೆ ಕೂಡ ಲೇಟ್ ಆಗ್ತಾ ಇದೆ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲಿ ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಬೇಕು. ಸ್ಪೆಲ್ಲಿಂಗ್ ಸಿಸ್ಟಮ್ಸ್ ಬಗ್ಗೆ ತಾವು ವರ್ಕ್ ಮಾಡಿದವ್ರು ಮಾತ್ರ ಇದನ್ನು ಗುರುತಿಸೋಕ್ಕಾಗುತ್ತೆ. ಅಸೆಸ್ಮೆಂಟ್ ಇಂಥ ಟೈಮಲ್ಲಿ ನೀವು ಒಂದು ಕಡೆ ಬರೆದು ಆನಂತರ ವಾಪಸ್ ಬಂದು ಕರೆಕ್ಟ್ ಮಾಡ್ಕೊಳ್ಳೋದು ಈಸಿ. ಅಂದರೆ ಎಲ್ಲರೂ ಒಂದು ಕಡೆ ಬರೆದು ಬಿಡಬೇಕು. ಅಸೆಸ್ಮೆಂಟ್ ಅನ್ನೋಂಥದ್ದು ಬರೆದು ವಾಪಸ್ ಬರಬೇಕು. ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಮಾಡುತ್ತೆ. ಕೌಸ್ ಮಿಲ್ಕ್ ಡ್ಯಾಶ್
ಗುಡ್ ಫಾರ್ ಹೆಲ್ತ್. ಕೌಸ್ ಮಿಲ್ಕ್ ಇದೆ, ಇದು ಇಲ್ಲಿ ಇದನ್ನು ಏನಂತಾರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಏನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದರೆ, ಇಲ್ಲಿ ಸಬ್ಜೆಕ್ಟನ್ನು ಕೊಡ್ತಾರೆ, ಅದಕ್ಕೆ ತಕ್ಕಂಥ ವರ್ಬನ್ನು ನೀವು ಪ್ಲೇಸ್ ಮಾಡಬೇಕು. ಇಲ್ಲಿ 38 ಕ್ವಶನ್ನಿಗೆ ಕೌಸ್ ಇದು ಪ್ಲೂರಲ್ ಇದೆ, ಆದರೆ ಮಿಲ್ಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೌಸ್ ಮಿಲ್ಕ್ ಅಂತ ಇದೆ. ಕೌಸ್ ಮಿಲ್ಕ್ ಈಸ್ ಕರೆಕ್ಟ್, ಈಸ್ ಗುಡ್ ಫಾರ್ ಹೆಲ್ತ್ ಬರಬೇಕು. ಯಾಕೆ ಸರ್ ಇಲ್ಲಿ ಪ್ಲೂರಲ್ ಇದೆ ಅಂತಂದರೆ, ಇದನ್ನಲ್ಲ, ದಿಸ್ ಪಾರ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ದಿಸ್ ಪಾರ್ಟ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಸಿಂಗ್ಯುಲರ್ ಇದೆ, ಅನ್ಕೌಂಟೇಬಲ್ ನೌನ್ ಇದೆ. ಸೊ ಕೌಸ್ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆಯೂ ಕೂಡ ತಾವು ತುಂಬಾ ತಯಾರಿ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಸಿ ಇ ಟಿಗಳಿಗೆ ಬೇರೆ ಚಾನಲಲ್ಲಿ ಅಂದರೆ ಹಿಂದಿ ಚಾನಲ್ಗಳಲ್ಲಿ ಅಥವಾ ಇಂಗ್ಲೀಷ್ ಚಾನಲ್ಗಳಲ್ಲಿ ತಮಿಳು ತಿಳಿಯೋ ಹಾಗೆ ಹೇಳೋಲ್ಲ. ದಟ್ಸ್ ದ ಬ್ಯಾಡ್ ಪಾರ್ಟ್ ಆಫ್ ಇಟ್. ಹಾಗೆಯೇ ಶ್ರೀರಂಗಪಟ್ಟಣಂ ವಾಸ್ ದ ಕ್ಯಾಪಿಟಲ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಇದೆ. ದ ಕರೆಕ್ಟ್ ಪಂಚುಯೇಷನ್ ಮಾರ್ಕ್, ಇಲ್ಲಿ ಯಾವುದು ಪಂಚುಯೇಷನ್ ಮಾರ್ಕ್ ಕರೆಕ್ಟ್ ಬರಬೇಕು ಅಂತಂದರೆ, ಇಲ್ಲಿ ಸುಲ್ತಾನ್, ಟಿಪ್ಪು ಮತ್ತು ಸುಲ್ತಾನ್ ಅನ್ನೋಂಥ ವರ್ಡ್ಗಳು ಕ್ಯಾಪಿಟಲ್ ಆಗಿಲ್ಲ. ಸೊ ಪಂಚುಯೇಷನ್ ಮಾರ್ಕ್ ಕ್ಯಾಪಿಟಲ್ ಲೆಟರ್ಸ್ ಬರಬೇಕು. ಹಾಗೆಯೇ ದೇ ರೈಟ್ ಆಲ್ ದ ಆನ್ಸರ್ಸ್, ಇಲ್ಲಿ ಪ್ಯಾಸಿವ್ ವಾಯ್ಸ್ ಯಾವುದಿದೆ, ವಿಚ್ ಇಸ್ ದ ಪ್ಯಾಸಿವ್ ವಾಯ್ಸ್. ಆಲ್ ದ ಆನ್ಸರ್ಸನ್ನು ತಗೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಆಲ್ ದ ಆನ್ಸರ್ಸ್ ಪ್ಲೂರಲ್ ಇದೆ, ಹಾಗೆ ಆರ್ ರಿಟರ್ನ್ ಥರ್ಡ್ ಫಾರ್ಮ್ ಬೈ ದೆಮ್. ದಿಸ್ ಈಸ್ ದ ರೈಟ್ ಆನ್ಸರ್. ಆ್ಯಕ್ಟಿವ್ ಪ್ಯಾಸಿವ್ಸ್ ಬಗ್ಗೆಯೂ ಕೂಡ ತಿಳಿಬೇಕಾಗುತ್ತೆ ತಾವು. ಈಗ 41 ಕ್ವಶನ್ ನೋಡಿ. ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್. ಸರಿಯಾದ ಡಿಕ್ಷನರಿ ಆರ್ಡರ್ SLC ಮಕ್ಕಳಿಗೆ ಇದು ಇರುತ್ತೆ. ಅಂದರೆ ಡಿಕ್ಷನರಿಲಿ ಹೇಗೆ ನಿಮಗೆ ಪದಗಳು ಸಿಗುತ್ತೋ ಅದೇ ಆರ್ಡ್ರಲ್ಲಿ ಬರೀಬೇಕು. ಈ ಆರ್ಡ್ರಲ್ಲಿ ಬ್ಯಾಂಕ್ ಫಸ್ಟ್ ಬರುತ್ತೆ, BAN, BALL, LMN ಬರುತ್ತೆ. ಆ್ಯಕ್ಚುಲಿ LMN ಬರಬೇಕು. ಎಲ್ ಅಂದರೆ LMN ಬ್ಯಾಕ್, ಬೇಬಿ. ಚೂಸ್ ದ ರೈಟ್ ಡಿಕ್ಷನರಿ ವರ್ಡ್ ಆರ್ಡರ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಇಲ್ಲಿ ಬರುತ್ತೆ ನೋಡಿ. ಫಸ್ಟು ಬೇಬಿ ಬರುತ್ತೆ, ಆನಂತರ ಬ್ಯಾಕ್, ಆನಂತರ ಬಾಲ್, ಆನಂತರ ಬ್ಯಾಂಕ್. ಬೇಬಿ ಯಾಕೆ ಬರುತ್ತೆ ಅಂತಂದರೆ BABY ಇದೆ. ಇಲ್ಲಿ BA ಆದಮೇಲೆ B ಫಸ್ಟ್ ಬಂದಿದೆ, ರೈಟ್. ಹಾಗೆಯೇ BAC ಬ್ಯಾಕ್. ಡಿಕ್ಷನರಿ ಇದೇ ರೀತಿ ನೀವು ಪದಗಳನ್ನು ನೋಡ್ತೀರಿ. ಇದು SLC ಮಕ್ಕಳಿಗೆ ಈ ವರ್ಷ ಇದೆ 2 ಮಾರ್ಕ್ಸ್ಗೆ. ಬಾಲ್, ಹಾಗೆಯೇ ಬ್ಯಾಂಕ್, ಹೀಗೆ ಇದೆ ನೋಡಿ. ಹೀಗೆ ನೀವು ಡಿಕ್ಷನರಿಲಿ ಬರೋ ಹಾಗೆ ಜೋಡಿಸ್ಬೇಕು ಪದಗಳನ್ನು. ಕೆಸಲ್ ಮೀನ್ಸ್, ಕೆಸಲ್ ಅಂತ ಯಾವುದಕ್ಕೆ ಕರೀತಾರೆ, ರೈಟ್ ಆನ್ಸರ್ ಯಾವುದು ಅಂತ ತಾವು ಇಂಥ ಈಕ್ವಲ್ ಮೀನಿಂಗ್ ಇರುವಂಥ ಪದಗಳನ್ನು ನೋಡಬೇಕು. ಫೋರ್ಟಿಫೈಡ್ ಹೌಸ್ ಏನಿದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಹಾಗೆಯೇ 43rd ಕ್ವಶನಿಗೆ ಹೀ ಪ್ರಿಪೇರ್ಸ್, ಇದು ಒಂದು ಫೈನೈಟ್ ವರ್ಬ್ ಇದೆ. ಫೈನೈಟ್, ನಾನ್ ಫೈನೈಟ್ ಅಂತ ಇದೆ, ಇನ್ಫೈನೈಟ್ ಅಂತ ವರ್ಬ್ಸ್ ಎಲ್ಲಿದೆ, ಅವುಗಳ ಬಗ್ಗೆ ಗ್ರಾಮರ್ ಕಾನ್ಸೆಪ್ಟನ್ನು ಈಗಾಗಲೇ ದಾವಣಗೆರೆ ಟ್ಯೂಟೋರಿಯಲ್ಸ್ ಮೇಲೆ ಹಾಕಿದ್ದೀನಿ, ತಾವು ನೋಡಿ. ಇಲ್ಲ ಮತ್ತೊಮ್ಮೆ ಮಾಡ್ತೇನೆ, ಡೋಂಟ್ ವರಿ. ಯೂಶಲಿ ಇನ್ ಡ್ಯಾಶ್ ಈವ್ನಿಂಗ್ಸ್ ಡ್ಯಾಶ್ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದೇರ್ ನೆಸ್ಟ್ ಅಂತದೆ. ಆರ್ಟಿಕಲ್ಸ್ ಬೇಸ್ಡ್ ಕ್ವಶನ್ ಇದೆ. ಇದು ಯಾವ್ದು ಸಂಬಂಧಪಟ್ಟದೆ, ಆರ್ಟಿಕಲ್ಸ್ ಸಂಬಂಧಪಟ್ಟಂಗೆ. ರೈಟ್ ಆನ್ಸರ್ ಯೂಶಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದೇರ್ ನೆಸ್ಟ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. 45th, ಆ್ಯಸ್ ಶಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್ ಶಿ ಈಸ್ ಏಬಲ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಅಂತ ಇದೆ. ಇಲ್ಲಿ 45th ಕ್ವಶನಿಗೆ ಮೋರ್ ಅನ್ನೋಂಥ ವರ್ಡು ಯಾವ ಟೈಪ್ ಆಫ್ ವರ್ಡು ಅನ್ನೋದನ್ನು ತಾವು ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ಇದು ಅಡ್ಜೆಕ್ಟಿವ್ ಇದೆ, ಇಂಟೆನ್ಸಿಫೈಯರ್ ಅಂತ ಹೇಳ್ತಾರೆ. ಅವುಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಈ 45th ಅಡ್ಜೆಕ್ಟಿವ್ಸ್ ಬಗ್ಗೆಯೂ ಕೂಡ ತಾವು ನೋಡ್ಕೋಬೇಕು. ಸ್ಮಿತಾ ಈಸ್ ವೆರಿ ಹೆಲ್ದಿ ಆ್ಯಂಡ್ ಇಂಟೆಲಿಜೆಂಟ್. ಇಲ್ಲಿ ಇಂಟೆಲಿಜೆಂಟಿಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡ್ಯೂನ್ಸ್, ಅಂದರೆ ಸ್ಲೋ ಲರ್ನರ್ಸ್ ಅಂತ ಮೀನಿಂಗ್. ಹಾಗೆಯೇ 47th ಕ್ವಶನಿಗೆ ಹೋಗೋಣ. ದ ವರ್ಡ್ ದಟ್ ಡಸಂಟ್ ರೈಮ್ ವಿತ್ ದ ಅದರ್ 3. ಇಲ್ಲಿ ಅದರ್ 3 ಜೊತೆಗೆ ರೈಮ್ ಆಗಲಾರ್ದಂತಹ ಪದವನ್ನು ಹೇಳಿದ್ದಾರೆ. ಇದಕ್ಕೆ ನೋಡಿ, ಮೇಸ್, ವೇಸ್, ಫೇಸ್, ಫ್ರೇಜ್. ಇಲ್ಲಿ ಒಂದು ಪದ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಆ ಪದ ಯಾವುದು ಅಂತಂದರೆ ದಿಸ್ ಒನ್, ಸೆಕೆಂಡ್. ಮೇಸ್, ಫೇಸ್, ಫ್ರೇಸ್, ಆದರೆ ಇದು ವೇಸ್ ಅದ, ಹಾಗಾಗಿ ಅದು ಸರಿಯಾಗಿ ಕವರ್ ಆಗೋದಿಲ್ಲ, ರೈಮ್ ಆಗೋದಿಲ್ಲ. ಈಗ ನೆಕ್ಸ್ಟ್, ದ ರೋಡ್ಸ್ ಆರ್ ವೆರಿ ಬ್ಯಾಡ್ ಇನ್ ಅವರ್ ಏರಿಯಾ ಆ್ಯಂಡ್ ವಿ ಡ್ಯಾಶ್ ಟು ದ ಹೈಯರ್ ಅಥಾರಿಟಿ ಟು ಸಿ ದಟ್ ಇಟ್ ಶುಡ್ ಬಿ ರಿಪೇರ್ಡ್ ಸೂನ್ ಅಂತ ಇದೆ. ಇಲ್ಲಿ ಕರೆಕ್ಟ್ ವರ್ಡ್ ಯಾವುದು 48ಗೆ ಅಂತಂದರೆ, ಅಂದರೆ
ವಿ ಗೇವ್ ರಿಕ್ವಿಸಿಷನ್, ಇದು ರಿಟರ್ನ್ ಇಂಗ್ಲೀಷಲ್ಲಿ ಬರುವಂಥ ಒಂದು ವರ್ಡ್. ರಿಕ್ವಿಸಿಷನ್ ಕೊಟ್ಟಿದ್ದೀವಿ ಅಂದರೆ ರಿಕ್ವೆಸ್ಟ್ ಮಾಡಿದ್ವಿ ಅನ್ನೋಕ್ಕೆ ರಿಕ್ವಿಸಿಷನ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್, ನೋಡಿ ಸಿಲೆಬಲ್ಸ್ ಬಗ್ಗೆ ವೆರಿ ಟ್ರಿಕ್ಕಿ ಪಾರ್ಟ್ ಇದೆ. ಇದನ್ನು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಟು ಗೆಟ್ 1 ಮಾರ್ಕ್ಸ್. ಇಲ್ಲಿ ಸರಿಯಾದ ಆನ್ಸರ ಸಿಂಗಲ್ ಸಿಲೆಬಲ್ ಇರೋದು ವಿಚ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್ ಅಂದರೆ ಹನಿ. ಉಳಿದವೆಲ್ಲ 2 ಸಿಲೆಬಲ್ ಇದೆ. ನೋಡೋದಕ್ಕೆ ಟ್ರೈ, ಮೆನಿ, ಪ್ಲೆಂಟಿ ಇವೆಲ್ಲ 2 ಸಿಲೆಬಲ್ ಇದೆ. ಹಾಗೆ ಲಾಸ್ಟ್ ಕ್ವಶನ್, ಹೀ ಈಸ್ ಅ ಫೇಮಸ್ ಡಾಕ್ಟರ್. ದ ರೈಟ್ ಕ್ವಶನ್ ಟ್ಯಾಗ್ ಇಲ್ಲಿ ಇಸಂಟ್ ಹೀ ಬರಬೇಕು. ಸೊ ದಿಸ್ ಈಸ್ ಅ ರೈಟ್ ಆನ್ಸರ್. ಸರಿ ಸ್ನೇಹಿತರೆ, ಹೆಚ್ಚಿನ ಎಕ್ಸ್ಪ್ಲೇಷನ್ ಕೊಡೋದಕ್ಕಾಗಲಿಲ್ಲ. ಟೈಮ್ ಈಸ್ ಅಪ್ ಫಾರ್ ಮೀ. ಐ ಹ್ಯಾವ್ ಟು ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಗೆಟ್ ರೆಡಿ ಫಾರ್ ಸ್ಕೂಲ್. ಎನಿವೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಿವ್ ಮಿ ಅ ಲೈಕ್. ಥ್ಯಾಂಕ್ ಯು.